ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೆ ಈ ವಾರದ ರೆಟ್ರೋ ಟು ಮೆಟ್ರೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇದು ಜರ್ನಿ ಆಫ್ ಕನ್ನಡ ಸಿನಿಮಾ. ಇವತ್ತು ನಾವು ಮಾತಾಡ್ತಿರುವಂಥ ಚಿತ್ರದ ಹೆಸರು ವಾಣಿ. ಇದು 1944ನೇ ಇಸ್ವಿಯಲ್ಲಿ ತೆರೆ ಕಾಣುತ್ತೆ. ಈ ಚಿತ್ರದ ಕಥೆಯನ್ನು ಬರೆದವರು ಕೆ ಹಿರಣ್ಯ ಅವರು. ಆದರೆ ಈ ಚಿತ್ರದ ನಿರ್ದೇಶನ, ಚಿತ್ರಕಥೆ ಹಾಗೂ ಸಂಭಾಷಣೆಯನ್ನು ಕೆ ಹಿರಣ್ಯ ಅವ್ರ ಜೊತೆ MS ಗೋಪಾಲ್ ಅವರು ಸೇರಿಕೊಂಡು ಮಾಡ್ತಾರೆ. ಈ ಚಿತ್ರದ ಛಾಯಾಗ್ರಾಹಕರು ವಿ ಕೃಷ್ಣನ್ ಅವರು ಮತ್ತು ಈ ಚಿತ್ರಕ್ಕೆ ಸಂಗೀತವನ್ನು ನೀಡಿದವರು ಟಿ ಚೌಡಯ್ಯ ಅವರು. ಈ ಚಿತ್ರದ ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ತವರು TS ಶಿವಬಸವ ಸ್ವಾಮಿ ಅವರು. ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ KV ಅಚ್ಯುತರಾವ್ ಅವರು, ಟಿ ಚೌಡಯ್ಯ ಅವರು, ಕೆ ಹಿರಣ್ಯ ಅವರು ಮತ್ತು ಪಂಡ್ರಿಬಾಯಿ ಅವರು, ಮುಸುರಿ ಕೃಷ್ಣಮೂರ್ತಿಯವರು ಮತ್ತು ಬಳ್ಳಾರಿ ಲಲಿತಾ ಹಾಗೂ ಬಳ್ಳಾರಿ ರತ್ನಮಾಲಾ ಅವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ತಾರೆ. ಈ ಚಿತ್ರದಲ್ಲಿ ಪಂಡ್ರಿಬಾಯಿ ಅವರು ಹಾಗೂ ಮುಸುರಿ ಕೃಷ್ಣಮೂರ್ತಿಯವರು ಮೊಟ್ಟ ಮೊದಲ ಬಾರಿಗೆ ಕನ್ನಡ ಚಿತ್ರರಂಗವನ್ನು ಪ್ರವೇಶಿಸ್ತಾರೆ. ಇದು ಅವರ ಡೆಬ್ಯೂ ಚಿತ್ರ. ಈ ಚಿತ್ರದ ನಿರ್ಮಾಣದಲ್ಲಿ ಕೆ ಹಿರಣ್ಯ ಅವರು, ಟಿ ಚೌಡಯ್ಯ ಅವರು, ಗೋಪಾಲ್ ಅವರು, ರಾಮಯ್ಯ ಅವರು ಈ ಚಿತ್ರದ ನಿರ್ಮಾಪಕರು ಅಂತ ಆವಾಗಲೇ ಹೇಳಿದ್ದೆ ನಾನು. ಯಾರು ಅಂದರೆ ಶಿವಬಸವ ಸ್ವಾಮಿ ಅವರಿಗೆ ಇವರೆಲ್ಲರೂ ಕೈ ಜೋಡಿಸಿದ್ರು ಅಂತ ಹೇಳಲಾಗುತ್ತೆ. ಆದರೆ ಅಧಿಕೃತವಾಗಿ ಈ ಚಿತ್ರದ ನಿರ್ಮಾಪಕರು ಅಂದರೆ ಅವರು ಸಾಹುಕಾರ್ ಶಿವಬಸಪ್ಪ ಸ್ವಾಮಿ ಅವರು. ಈ ಚಿತ್ರ 1940ರಲ್ಲಿ ಚಿತ್ರೀಕರಣ ಪ್ರಾರಂಭ ಆಗುತ್ತೆ. ಆದರೆ ಅದು 3.5 ವರ್ಷಗಳ ಕಾಲ ಅದರದ್ದೆಲ್ಲ ಪ್ರೋಸೆಸ್ ಎಲ್ಲ ನಡೆದು ಅದಾಗಿ 1944ನೇ ಇಸ್ವಿಯಲ್ಲಿ ತೆರೆ ಕಾಣುತ್ತೆ. ಈ ಚಿತ್ರಕ್ಕೆ 31 ಮಾರ್ಚ್ 1944ರಂದು ಸೆನ್ಸಾರ್ ಸರ್ಟಿಫಿಕೇಷನ್ ಪಡೆಯುತ್ತೆ ಅಂತ ಹೇಳಲಾಗುತ್ತೆ. ಆ ನಂತರ ಇದು ಬಿಡುಗಡೆ ಆಗುತ್ತೆ. ಇದು HRJC ಶ್ರೀ ಪಿಕ್ಚರ್ಸ್ ಮೈಸೂರು ಈ ಲಾಂಛನದಡಿ ಈ ಚಿತ್ರ ನಿರ್ಮಾಣಗೊಳ್ಳುತ್ತೆ. ಈ ಚಿತ್ರದ ಕಥಾಹಂದರ ಏನು ಅಂದರೆ, ಒಬ್ಬರು ಭಾಸ್ಕರ್ ಪಂಡಿತರು ಅಂತಿರ್ತಾರೆ. ಅವರ ಹೆಂಡತಿ ಛಾಯಮ್ಮ ಮತ್ತು ಮಗ ಶಂಕರ, ಈ 3 ಜನ ಒಂದು ಹಳ್ಳಿಯಲ್ಲಿ ವಾಸವಾಗಿರ್ತಾರೆ. ಭಾಸ್ಕರ್ ಪಂಡಿತರು ಪಿಟೀಲು ವಿದ್ವಾಂಸರು. ಅವರು ಅವರ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಂದು ಭಾರೀ ಚಂಡಮಾರುತ ಬರುತ್ತೆ, ಬಂದು ಹಳ್ಳಿಯೇ ಕೊಚ್ಕೊಂಡು ಹೋಗುತ್ತೆ. ಆ ಚಂಡಮಾರುತದಲ್ಲಿ ಭಾಸ್ಕರ್ ಪಂಡಿತರು ಕೂಡ ಕೊಚ್ಚಿ ಹೋಗ್ಬಿಡ್ತಾರೆ. ಛಾಯಮ್ಮ ಹಾಗೂ ಅವರ ಮಗ ಅಲ್ಲಿಂದ ಮುಂದಕ್ಕೆ ಬಂದು ಇನ್ನೊಂದು ಹಳ್ಳಿಯಲ್ಲಿ ಅವರ ವಾಸ್ತವ್ಯವನ್ನು ಹೂಡಿ ಅಲ್ಲಿ ಜೀವನ ಮಾಡ್ಕೋತ ಹೋಗ್ತಾ ಇರ್ತಾರೆ. ಅಲ್ಲಿ ಒಬ್ಬ ವ್ಯಕ್ತಿ, ದೀಕ್ಷಿತ ಎಂಬ ವ್ಯಕ್ತಿ ಛಾಯಮ್ಮನ ಮೇಲೆ ಕುದೃಷ್ಟಿಯನ್ನು ಹಾಕ್ತಾನೆ. ಯಾವಾಗ ಅವನ ಅನಿಸಿಕೆಗಳು ಅಥವಾ ಅವನು ಅಂದ್ಕೊಂಡಾಗ ಏನು ಆಗಲ್ವೋ ಆಗ ಛಾಯಮ್ಮನ ಮೇಲೆ ಕಳ್ಳತನದ ಆರೋಪವನ್ನು ಹೊರಿಸಿ ಛಾಯಮ್ಮನ ಮತ್ತು ಅವರ ಮಗನನ್ನು ಬೇರ್ಪಡಿಸ್ತಾನೆ. ಅಂದರೆ ಅವರಿಬ್ಬರನ್ನು ಬೇರೆ ಬೇರೆ ದೂರ ಆಗೋಗಿ ಮಾಡ್ತಾನೆ. ಆಗ ಮಗ ಬೇರೆ ಊರ ಕಡೆಗೆ ಹೊರಡ್ತಾನೆ, ಛಾಯಮ್ಮ ಇನ್ನೊಂದು ಕಡೆಗೆ ಹೊರಡ್ತಾಳೆ. ಇಲ್ಲಿ ಮಗ ಇನ್ನೊಬ್ಬರು ಗುರುಗಳ ಹತ್ರ ಹೋಗಿ, ಅಂದರೆ ಶಂಕರ ಇನ್ನೊಬ್ಬರು ಗುರುಗಳ ಹತ್ರ ಹೋಗಿ ಪಿಟೀಲು ವಾದಕನಾಗಬೇಕು ಅಂತ ಅವ್ರ ಅಮ್ಮನ ಆಸೆ ಏನಿರುತ್ತೆ ಆ ಆಸೆನ ಪೂರೈಸ್ಕೊಂಡು ಅವನು ಅಲ್ಲಿ ಕಲಿತು ಒಬ್ಬ ದೊಡ್ಡ ಜಮೀನ್ದಾರರ ಮಗಳನ್ನ ಜೊತೆ ಮದುವೆ ಆಗತ್ತೆ. ಆ ನಂತರ ಅವನ ತಾಯಿ ಜೊತೆ ಒಂದಾಗ್ತಾನೆ. ಇದೆ ಅಂದರೆ ಇಲ್ಲಿ ನಮ್ಮ ಸಮಾಜದಲ್ಲಿರುವಂಥ ಕೆಟ್ಟತನ ಏನಿದೆ, ನಮ್ಮ ಸಮಾಜದಲ್ಲಿರುವಂಥ ಭಾವನೆಗಳೇನಿದೆ, ತಾಯಿ ಮತ್ತು ಮಗನ ಪ್ರೀತಿ ಮತ್ತು ಸಂದರ್ಭಗಳು ಏನೇನು ಬರುತ್ತೆ, ಇದೇ ಈ ಕಥೆಯ ಒಂದು ಸಾರಾಂಶವಾಗಿದೆ. ಈ ಚಿತ್ರದ ಇನ್ನೊಂದು ವಿಶೇಷತೆ ಏನು ಅಂದರೆ, ಬೊಂಬೈ ವೈದ್ಯನಾಥ್ ಭಾಗವತರವರ ಸಂಗೀತ ಕಚೇರಿಯನ್ನು ಈ ಚಿತ್ರದಲ್ಲಿ ಅಳವಡಿಸಲಾಗಿದೆ. ಪಾಲ್ಘಾಟ್ ಮಣಿ ಹಾಗೂ ಟಿ ಚೌಡಯ್ಯನವರು ಒಂದು ಸಂಗೀತ ಕಚೇರಿಯನ್ನು ನಡೆಸ್ಕೋತಾರೆ. ಅದನ್ನು ಕೂಡ ಈ ಚಿತ್ರದಲ್ಲಿ ತೋರಿಸಲಾಗಿದೆ. ಈ ಚಿತ್ರ ಭಾರಿ ನಷ್ಟವನ್ನು ಕಾಣುತ್ತೆ. ನಿರ್ಮಾಪಕರು ಭಾರಿ ಸಂಕಷ್ಟಕ್ಕೆ ಸಿಲುಕ್ತಾರೆ ಅಂತ ಹೇಳಬಹುದು. ಮುಂದಿನ ವಾರ ಮತ್ತೊಂದು ಚಿತ್ರದ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್.